ಅಲ್ಲ ಅದೇ ಹೇಳಿದ್ದು ಆವೇಶ ಬೇಕಾ ಆಲೋಚನೆ ಬೇಕಾ ಅಂತ. ಈ ಆವೇಶದಲ್ಲಿ ಎದ್ಬಿಡೋದು ದೊಡ್ಡ ವಿಷಯ ಅಲ್ಲ, ಒಂದ್ಸತಿ ಎದ್ಬಿಡೋದು ಏನೋ ತಪ್ಪು ಸರಿ ಇಲ್ಲ ಏನೋ ಆಗ್ಬೇಕು ಅನ್ನೋದು. ಬಟ್ ಅದೇ ಒಂಚೂರು ಆಲೋಚನೆ ಮಾಡೋಣ ಅಂತ ಆವೇಶಗ ಎಲ್ಲ ಕಾಕ್ರೋಚ್ಗಳ ಕಷ್ಟಪಡ್ತೀನಿ. ನೋಡ್ರಪ್ಪ ಒಂದ್ಸತಿ ಪ್ರಜಾಗೆ ಆ್ಯಪ್ ನೋಡಿ, ಅಲ್ಲೊಂದು ದಾರಿ ಇದೆ. ನೀವು ಏನ್ ಮಾಡಿ ಏನ್ ಇನ್ನೊಬ್ಬನ್ ಚೇಂಜ್ ಮಾಡ್ರಿ, ಯಾವ ತರ ಚೇಂಜ್ ಮಾಡ್ತೀರಾ? ಮತ್ತೆ ಅಗೇನ್ ನೀವು ಬ್ರಿಂಗ್ ದ ಸೇಮ್ ಸಿಸ್ಟಮ್. ಅಲ್ಲೊಬ್ಬ ಲೀಡರ್ ಉಟ್ಕೊಂತಾನೆ, ಅವನ್ನ ಮತ್ತೆ ತರ್ತೀರಾ, ಮತ್ತೆ ಅದೇ ಸಿಸ್ಟಮ್ ಅದೇ ಇದು. ನೀವು ಕೂಡ ಓವರ್ ನೈಟ್ ರೆವಲ್ಯೂಷನ್ ಅಥವಾ ಸೊಸೈಟಿ ಆಕ್ರೋಶದಿಂದ ಅಧಿಕಾರ ಹಸ್ತಾಂತರ ಅದನ್ನ ನೀವು ಯು ಡೋಂಟ್ ಬಿಲೀವ್ ಇನ್ ಇಟ್? ಇಲ್ಲ ಇಲ್ಲ ಇಲ್ಲ, ಅದೇ ಹೇಳಿದ್ದು ನಾನು. ಅದಕ್ಕೆ ಆರ್ಗ್ಯಾನಿಕ್ ಆಗಿ ಹೋಗ್ತಾ ಇರೋದು ಇದು. ಅಂದ್ರೆ ನೀವೊಂದು 6 months ಇರುವಾಗ ಒಂದಷ್ಟು ಜನಪ್ರಿಯ ಕ್ಯಾಂಡಿಡೇಟ್ ಗಳನ್ನ ಹಾಕ್ಬಿಟ್ಟು ಎಲ್ಲರ ತರ ದುಡ್ಡು ಖರ್ಚು ಮಾಡ್ಬಿಟ್ಟು ಇಲ್ಲ ಮ್ಯಾಜಿಕ್ ಫಿಗರ್, ಆ ಕಾನ್ಸೆಪ್ಟ್ ದಟ್ ಡಸಂಟ್ ಫ್ಯಾಸಿನೇಟ್ ಯು. ಅದರಿಂದ ಬದಲಾವಣೆ ಕೂಡ ಸಾಧ್ಯ ಇಲ್ಲ. ಅಲ್ಲ, ನಾನು ಅದನ್ನು ಇಲ್ಲ ಅಂತಾನೆ ನೋಡಿ. ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಪಾರ್ಟಿ ಮಾಡಿದ್ದೆ ಕ್ಯಾಶ್ಲೆಸ್ ಪಾರ್ಟಿ ಅಂತ. ಕ್ಯಾಶ್ಲೆಸ್ ಅಂದ್ರೆ ಹಿಂಗಾಗುತ್ತೆ ಅಂದ್ರೆ ಈ ಸಣ್ಣ ಪುಟ್ಟ ಖರ್ಚುಗಳು ನಾನು ಮಾಡ್ಕೊಂತೀನಪ್ಪ. ನಾವು ದೇಣಿಗೆ ತಗೊಳ್ಳಲ್ಲ, ಯಾರ ಹತ್ರನೂ ₹1 ತಗೊಳ್ಳಲ್ಲ. ಯಾವುದೇ ಇವನ್ ನಾವ್ ಹೇಳ್ತಿರೋ ದುಡ್ಡೊಂದೇ ಅಲ್ಲ, ಟೈಮು ತಗೊಳ್ಳಲ್ಲ ಅಂತ. ಟೈಮ್ ಈಸ್ ಆಲ್ಸೋ ಮನಿ. ಒಬ್ಬ 1 ವರ್ಷ ನಮ್ಗೋಸ್ಕರ ಓಡಾಡ್ಬಿಟ್ಟು ಕೆಲಸ ಮಾಡ್ಬಿಟ್ರೆ ನಾಳೆ ಅವ್ನು ಹೇಳ್ತಾನೆ, ಅಲ್ಲ ದುಡ್ಡಲ್ಲ ಸರ್, 1 ವರ್ಷ ಓಡಾಡಿದೀನಿ ಸರ್ ನಾನು ಪ್ರಜಾಕೀಯ ಅಂತ, ನಂದು ಸರ್ ಪ್ರಜಾಕೀಯ ಅಂತಾನೆ. ಅವ್ನಿಗೆ ಅದು ಅರ್ಥ ಆಗಲ್ಲ. ಸೊ ಅದನ್ನ ಬಿಟ್ಟು ಇಲ್ಲಿ ಕಾರ್ಯಕರ್ತರಿಲ್ಲ, ರೀಜನಲ್ ಆಫೀಸ್ಗಳಿಲ್ಲ, ಹೆಡ್ಗಳಿಲ್ಲ, ಏನು ಇಲ್ಲ. ಇದು ವೋಟರ್ಸ್ ಪಾರ್ಟಿ ಇದಷ್ಟೇ. ವೋಟರ್ಸ್ ಪಾರ್ಟಿ, ನಾಟ್ ಲೀಡರ್ಸ್ ಪಾರ್ಟಿ. ಲೀಡರ್ಸ್ ಪಾರ್ಟಿ ಅಲ್ವೇ? ನೋ ಲೀಡರ್ಸ್, ನೋ ಲೀಡರ್ಸ್, ದೇ ಆರ್ ವರ್ಕರ್ಸ್. ಈಗ ನೀವು ಹೇಳ್ತಿರಂಗೆ ಸೇವಕರು ಅಂತಿರಲ್ಲ, ಸೇವಕರಾಗಿ ಇಡೀ ಅವ್ರನ್ನ. ಅವನು ಮಾತಾಡೋದು ಬೇಡ, ಇಲ್ಲಿ ವೋಟರ್ಸ್ ಮಾತಾಡ್ಲಿ ಅಂತಾನೆ ಮಾಡಿರೋದು. ಇಲ್ಲಿ ವೋಟರ್ಸ್ ಒಂದು ಬಿಟ್ಟು ಎಲ್ಲಾರು ಮಾತಾಡ್ತಾರೆ. ಇಲ್ಲಿ ಫಸ್ಟ್ ಯಾರೋ ಒಬ್ಬ ಪ್ರಜಾಕೀಯದ ಬಗ್ಗೆ ಮಾತಾಡ್ತೀನಂದ್ರೆ ಅವ್ನು ಆಸ್ಪಿರೆಂಟ್ ಆಗಿ ಬಂದಿರ್ತಾನೆ. ನನಗೆ ಪ್ರಜಾಕೀಯದಲ್ಲಿ ಏನು ನಾನು ಕಂಟೆಸ್ಟ್ ಮಾಡಬೇಕು, ಟಿಕೆಟ್ ತಗೋಬೇಕು, ಆ ರೀತಿಯಲ್ಲಿ ಎಲ್ಲರೂ ಹಂಗೆ ಬರೋದಿಲ್ಲಿ. ನಾನು ಬಂದು ಏನೋ ಬದಲಾವಣೆ ಮಾಡ್ತೀನಿ ಅಂತ. ಬಟ್ ವೋಟರ್ ಡಿಸೈಡ್ ಮಾಡ್ದ ನಾನು ಬದಲಾವಣೆ ಮಾಡ್ತೀನಿ ಅಂದಾಗ ಅದು ಸಂಪೂರ್ಣ ಬದಲಾವಣೆ, ತಳಮಟ್ಟದ ಬದಲಾವಣೆ ಅದು. ಅವನು ಹೇಳ್ದ, ನೀನ್ ನನಗೇನು ಮಾಡ್ಬಿಡಪ್ಪ, ನಾನು ಹೇಳಿದ್ ಮಾಡ್ತೀನಿ, ನೀನು ಹೇಳು, ನನಗ್ ಗೊತ್ತು. ನನ್ನ ಹಳ್ಳಿ ಬಗ್ಗೆ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿಲ್ಲ. ನನಗ್ ಗೊತ್ತು ನನಗೇನ್ ಬೇಕು ಅಂತ, ನನಗಿಂತ ಚೆನ್ನಾಗಿ ನಿನಗೆ ಗೊತ್ತಿಲ್ಲ. ನನಗ್ ಗೊತ್ತು, ನಾನು ಹೇಳ್ತೀನಿ ಏನ್ ಬೇಕು ಅಂತ. ಕರೆಕ್ಟ್ ಅಲ್ವಾ? ಅದು ವೋಟರ್ ಹೇಳ್ಬೇಕು. ಆ ಹೇಳೋದಕ್ಕೂ ವಾಯ್ಸ್ಗಳಿಗೆ ಒಂದು ಜಾಗ ಬೇಕು. ಟೆಕ್ನಾಲಜಿ ಒಳಗೆ ತರಬೇಕು ಅದನ್ನಷ್ಟೇ. ಸರ್, ನಿಮ್ಮ ಮೂವಿಯಲ್ಲಿ ಈಗ ನಾನು ಇವತ್ತು ಯಾರನ್ನೊಬ್ಬನ ಕೇಳಿದೆ, ಉಪೇಂದ್ರ ಅವರಲ್ಲಿ ಏನು ಸಣ್ಣ ಮಟ್ಟಿಗಿನ ವೈರಾಗ್ಯ ಕಾಣ್ತಾ ಇದೆಯಾ ಅಂತ ಕೇಳಿದೆ. ನಂಗೆ ಅವ್ರಿಗೆ ನನ್ನ ಸ್ನೇಹಿತರೆ ಹೇಳಿದ್ರು, ಇಲ್ಲ ಅವರು ವಿಪರೀತ ಆಶಾವಾದ ನನ್ಗೆ ಕಾಣ್ತಾ ಇದೆ ಹೇಳಿ. ಅಂದ್ರೆ ಒಂದು ಗಂಡನಿಗೆ, ಒಂದು ಹೆಂಡತಿಗೆ ಅವ್ರು ಹೆಂಡತಿ ಗಂಡನ ಮೇಲೆ ಎಷ್ಟು ನಿರೀಕ್ಷೆ ಇಲ್ಲ, ಅಷ್ಟು ನಿರೀಕ್ಷೆನ ಉಪೇಂದ್ರ ಜನಗಳ ಮೇಲೆ ಇಟ್ಕೊಂಡಿದ್ದಾರೆ ಹೇಳಿ. ಅಂದ್ರೆ ನಮ್ಮ ಜನ ಈ ರೀತಿ ಇಲ್ಲ ಇಲ್ಲ, ಖಂಡಿತ ಅದಿದ್ರೆ ತಾನೆ ನಿಜವಾಗ್ಲು. ನೀವು ಇವಾಗ ಅದಕ್ಕೆ ಹೇಳ್ತಾರಲ್ಲ, ಏನ್ ಹೇಳಿ, ಫಸ್ಟ್ ಆಫ್ ಆಲ್ ಒಂದು ಸುಂದರವಾದ ಕಲ್ಪನೆ ಬೇಕು ಮನುಷ್ಯನಿಗೆ. ಯಾವಾಗಲೂ ಅದು ಹೇಳ್ತೀವಿ. ಒಬ್ಬ ಮೊಬೈಲ್ ಕಂಡು ಹಿಡಿದಾಗ ಯಾರೋ ಒಬ್ಬ ಹೇಳಿದ್ರೆ ಇದನ್ನ ನಾನು ಬರೀ ಈ ತರ ಒಂದು ಇದಿರುತ್ತೆ, ಇಲ್ಲಿ ಇಟ್ಕೊಂಡು ಅಮೆರಿಕಲ್ಲಿ ಮಾತಾಡ್ಬೋದು ಅಂದ್ರೆ ನಗ್ಬಿಡ್ತಿರೋರು. ಸೊ ಎಟ್ ದಿಸ್ ಮೂಮೆಂಟ್ ನಿಮ್ ಕಾನ್ಸೆಪ್ಟ್ ಬಗ್ಗೆ ಕೂಡ ನಗೋರು. ನಾನು ಹೇಳಿದ ಆ ಕಲ್ಪನೆ, ಸುಂದರವಾದ ಕಲ್ಪನೆ ಫಸ್ಟ್ ಆಫ್ ಆಲ್ ಬೇಕು. ಆಮೇಲೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಖಂಡಿತ ಅಲ್ವಾ? ನೀವು ಬದುಕಲ್ಲೂ ಅಷ್ಟೇ, ಒಬ್ಬ ಮನುಷ್ಯನಿಗೆ ನಾನು ಸುಂದರವಾಗಿ ಬದುಕಬೇಕಪ್ಪ, ನಾನು ಸಂತೋಷವಾಗಿ ಬದುಕಬೇಕು, ನನ್ನ ಫ್ಯಾಮಿಲಿ ಹಿಂಗಿರ್ಬೇಕು, ನನ್ನ ಪರಿಸರ ಹಿಂಗಿರ್ಬೇಕು ಅನ್ನೋ ಕಲ್ಪನೆ ಇದ್ರೆ ತಥಾಸ್ತು ಒಂದು ದೇವರ ಆಶೀರ್ವಾದ ಮಾಡ್ತಾರೆ. ನಿಮ್ ಕಲ್ಪನೆನೇ ಇಲ್ಲ, ಪಾಸಿಟಿವ್ನೆಸ್ಸೇ ಇಲ್ಲ ಅಂದ್ರೆ ಸಮಾಜದ ಬಗ್ಗೆ, ದೇಶದ ಬಗ್ಗೆ ಇಷ್ಟು ಪ್ಯಾಷನೇಟ್ ಆಗಿ ಕನಸು ಕಾಣಬೇಕು. ಇಲ್ಲ, ಕಾಣಬೇಕು. ಹೌದು, ಪ್ರತಿಯೊಬ್ಬರು. ಪ್ರಾಬ್ಲಮ್ ಅಂದ್ರೆ ನಾನು ಸ್ವಲ್ಪ ಜನ ಮಾತ್ರ ಕಾಣ್ತಾ ಇದ್ದಾರೆ. ಎಲ್ಲ ನಿರಾಶಾವಾದಿಗಳಾಗ್ಬಿಟ್ರೆ, ಅಯ್ಯ ಇಷ್ಟೇ ಬಿಡು ಅಂದ್ರೆ ಹಂಗ ನನ್ನ ಮನೇನೂ ಹಂಗೆ ಅನ್ಕೊಂತೀನಿ, ನಾನು ನನ್ನ ಇದು ಮಕ್ಳ ಬಗ್ಗೆನೂ ಹಂಗೆ ಅನ್ಕೊಂತೀನಿ, ನಾನು ನನ್ನೆಲ್ಲದು ಹಂಗೆ ಅನ್ಕೊಂತೀನಿ. ಈ ಕಾರ್ಪೊರೇಷನ್ ಹಂಗೆ, ರೋಡು ಹಂಗೆ, ಇಷ್ಟೇ ಬಿಡ್ರಿ, ನಾನು ಸರಿ ಇಲ್ಲ, ನಾನು ಸರಿ ಇಲ್ಲ, ಹಿಂಗ. ಅದ್ರ ಬದಲು ಸುಂದರವಾದ ಇದ್ ಮಾಡೋಣ, ನಾವೆಲ್ಲ ಸೇರ್ಕೊಂಡು ಇದ್ ಮಾಡೋಣ. ನನ್ ರೋಡನ್ನೇ ಒಳ್ಳೆ ಒಂದು ಗಾರ್ಡನ್ ತರ ಮಾಡ್ಬೋದು, ಮನ್ಸು ಮಾಡ್ಬಿಟ್ರಿ, ಈ ಏರಿಯಾದಿರೋ ಸೇರ್ಕೊಂಡ್ಬಿಟ್ರೆ. ನಿಮ್ದು ಹಳೆ ಇಂಟರ್ವ್ಯೂ ನೋಡಿದೆ, ರೋಡ್ ಚೆನ್ನಾಗಿರ್ಬೇಕಂದ್ರೆ ಆ ರೋಡ್ ಅನ್ನ ಮನೆ ಮೂವಿಲಿ ಹೇಳಿದ ಅಂತ ಗೊತ್ತೀನಿ, ಮನೆಗೆ ಆ ಏರಿಯಾನ ರೀಚ್ ಮಾಡ್ಬಿಡಿ ಅಂತ. ಅಂದ್ರೆ ಅದ್ರ ಅರ್ಥ ಏನು ಅಂದ್ರೆ, ನಂದು ಅನ್ಕೊಬೇಕು, ಅಕೌಂಟಬಿಲಿಟಿ ಬರ್ಲಿ ಹೇಳಿ. ನಾನು ಮೊನ್ನೆ ನೋಡಿದೆ, ನಿನ್ನೆ ಎಲ್ಲೋ ಹೋಗ್ಬೇಕಾರೆ ಎಂತೆಂತ ಬಂಗ್ಲೆಗಳು, ಎಂತೆಂತ ಮಲ್ಟಿನ್ಯಾಷನಲ್ ಕಂಪನಿಗಳಿದೆ ಗೊತ್ತಿಲ್ಲ. MG ರೋಡ್ ಕಡೆ ನೋಡಿದೆ. ಆ MG ರೋಡ್ ಒಳಗಡೆ ಬರ್ಬೇಕಾರೆ ಏನ್ ಹಿಂಗಿದೆ ಅಂತ, ರೋಡ್ ನೋಡ್ರೆ ಅಷ್ಟು ಇದಾಗಿದೆ. ನಾನು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಯಾಕಂದ್ರೆ ಅದು ಅವ್ರದ್ದು, ಇದು ಗೌರ್ಮೆಂಟ್ದು ಅನ್ಕೊಂಡಿರಿ, ಇದು ನಮ್ದಲ್ಲ ಅಂತ. ಅದು ಆಶ್ಚರ್ಯ ಅನ್ಸುತ್ತೆ ಆಕ್ಚುಲಿ. ಉಪ್ಪಿ ಸರ್, ನೀವೊಬ್ರು ಸ್ಟೋರಿ ಟೆಲ್ಲರ್, ನೀವೊಬ್ರು ಕಥೆಗಾರರು, ನೀವೊಬ್ರು ಕಲಾವಿದರು. ಜನರಲಿ ಅಂದ್ರೆ ಆ ಎಮೋಷನ್ಸ್ ಇರುತ್ತೆ, ತುಂಬ ಯೋಚನೆ ಮಾಡೋದು ಇರುತ್ತೆ. ನೀವು ಓವರಾಲು ಹ್ಯೂಮನ್ ಎಮೋಷನ್ಸು ಜನ ಹೇಗೆ ಯೋಚನೆ ಮಾಡ್ತಾರೆ,
ಸಮ್ ಅಮೌಂಟ್ ಆಫ್ ಈ ಕರಪ್ಷನ್ ಇರ್ಬೋದು, ಗ್ರೀಡ್ ಇರ್ಬೋದು, ಲಸ್ಟ್ ಇರ್ಬೋದು, ಆಂಗರ್ ಇರ್ಬೋದು, ಇದೆಲ್ಲ ಈ ಹ್ಯೂಮನ್ ಎಮೋಷನ್ಸ್ ನಮ್ಮ ಇವಲ್ಯೂಷನ್ ಜೊತೆಗೆ ಬಂದಿದೆ. ಸೊ ಈಗ ಕರಪ್ಷನ್ ಇಲ್ದಿರೋ ದೇಶ ಇಲ್ಲ ಅಂದ್ರೆ ಇಲ್ಲ. ಈ ಈ ನೆಗೆಟಿವ್ ಇಮೋಷನ್ಸ್ಗಳನ್ನ ಬಗ್ಗೆ ನೀವು ಯಾವ್ದಾದ್ರು ಯೋಚನೆ ಮಾಡಿ ಯಾವ್ದಾದ್ರು ನಿರಾಶರಾಗಿದ್ದೀರಾ? ದಿಸ್ ಇಸ್ ಇಲ್ಲ ಕೇಳಿ, ಇವಾಗ ನಾನು ಸಿನಿಮಾ ಮಾಡ್ಬೇಕಾದ್ರು ನಾನು ಲಕ್ಷ ಜನರ ಮೈಂಡ್ ಅನ್ನು ಯೋಚನೆ ಮಾಡಿ ನಾನು ಸಿನಿಮಾ ಮಾಡೋಕ್ಕಾಗಲ್ಲ. 1 ಲಕ್ಷ ಜನ ಸಿನಿಮಾ ನೋಡ್ತಾರೆ ಅಥವಾ 10 ಲಕ್ಷ ಜನ ಸಿನಿಮಾ ನೋಡ್ತಾರೆ ಅಂದ್ರೆ 10 ಲಕ್ಷ ಜನಕ್ಕೆ ಏನ್ ಬೇಕು ಅಂತ ನಾನು ಮಾಡೋಕ್ಕಾಗಲ್ಲ. ಬಟ್ ನನಗೊಂದು ಗೊತ್ತು, 10 ಲಕ್ಷ ಜನನು ಒಂದೇ, ನಾನು ಒಂದೇ ಅಂತ. ನನ್ನೊಳಗಿರೋದೇ ಅವರೊಳಗೂ ಇರೋದು. ನನ್ನಲ್ಲೂ ಮೈನಸ್ಗಳಿದೆ, ಅವರಲ್ಲೂ ಇರ್ಬೋದು. ನನ್ನಲ್ಲೂ ಕೆಲವು ಪಾಸಿಟಿವ್ ಇದೆ, ಅವರಲ್ಲೂ ಪಾಸಿಟಿವ್ ಇರ್ಬೋದು. ನನ್ನಲ್ಲೂ ಒಂದು ಎಮೋಷನ್ಸ್ಗಳಿದೆ, ಕೆಲವು ಹ್ಯೂಮನ್ ಎಮೋಷನ್ ಅವರಲ್ಲೂ ಇದೆ. ಕೊನೆಗೆ ಇಡೀ ಪ್ರಪಂಚ ನಾನು ಅರ್ಥ ಮಾಡ್ಕೊಂಡು, ನನ್ನನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಾನು ಪ್ರಪಂಚ ಅರ್ಥ ಮಾಡ್ಕೊಂಡಂಗೆ. ಅದು ಸಿಂಪಲ್. ಆ ಶಿವನ್ನ ಸುತ್ತೋದು ಇದೆಯಲ್ಲ ಗಣೇಶ, ಪ್ರಪಂಚ ಪ್ರಪಂಚ ಅಷ್ಟೇ. ಕೊನೆಗೆ ನಮ್ಮನ್ನ ನಾವು ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತದು. ಸೊ ಅವಾಗ ಅನ್ಸಿದ್ ನನಗೆ, ಓಕೆ ನನಗೇನ್ ಬೇಕು ಅಂತ, ನಾನು ಪ್ಯೂರ್ ಆಗಿ ಮತ್ತೆ ನಾನು ವೋಟರ್ ಆಗೇ ನಾನು ರಾಜ ಆಗ್ಬೇಕು ಅಂತ. ನಾನು ಮತ್ತೆ ಎಲೆಕ್ಷನ್ ನಿಂತ್ಕೊಂಡು ರಾಜ ಆಗೋದಲ್ಲ. ಎಲೆಕ್ಷನ್ ನಿಂತ್ಕೊಂಡ್ರೆ ಸಂಬಳ ಸಿಗತ್ತೆ, ಕೆಲ್ಸಗಾರ ಆಗ್ಬೇಕು. ವೋಟರ್ ಆಗಿ ರಾಜ ಆಗೋದು ಹಿಂಗೆ. ಆಸ್ ಎ ಸಿಟಿಸನ್ ನನ್ಗೇನ್ ಬೇಕು? ಆಸ್ ಎ ಸಿಟಿಸನ್ ಡೆಮಾಕ್ರಸಿ ಬರ್ಬೇಕು. ಆಕ್ಚುಲಿ ಆಸ್ ಎ ವೋಟರ್ ನನ್ ಡೆಮಾಕ್ರಸಿ ಬರಬೇಕು. ಸರ್, ಇವತ್ತಿನ ಆಡಳಿತ ವ್ಯವಸ್ಥೆಗಳೆಲ್ಲ ರಾಜರ ಕಲ್ಪನೆಗಳು. ಆಸ್ ಎ ಮಿನಿಸ್ಟರ್ ನನ್ನ ವ್ಯವಸ್ಥೆ ಹಿಂಗಿದೆ ಅನ್ನೋದಕ್ಕಿಂತ ಆಸ್ ಎ ಸಿಟಿಸನ್, ಆಸ್ ಎ ಪವರ್ಲೆಸ್ ಪರ್ಸನ್ ನಮ್ಗೆ ವ್ಯವಸ್ಥೆ ಹಿಂಗಿರ್ಬೇಕು. ಮೋಸ್ಟ್ ಪವರ್ಫುಲ್ ನನ್ನ ಪ್ರಕಾರ ಇವರು ಕೆಳಗಿರೋರು, ಅವರೇ ಪವರ್ ಕೊಡೋದು. ಸೊ ನೀವ್ ಅನ್ಕೊಂಡಾಗ ಓಕೆ ಪವರ್ಲೆಸ್ ಅಂತಾನೆ ಅನ್ಕೊಳ್ಳಿ. ಸೊ ಅವ್ರಿಗೆ ಹೆಂಗಿರ್ಬೇಕು ಆಕ್ಚುಲಿ, ಅದು ನಿಜವಾದ ಡೆಮಾಕ್ರಸಿ ಆಗುತ್ತೆ. ಸೊ ನಾನು ಅದಕ್ಕೆ ಈ ಪವರ್ ಇಲ್ಲಿರೋದನ್ನ ಇಲ್ಲಿಗೆ ತರಬೇಕು ಅಂತ, ಅದಕ್ಕೆ ರೈಟ್ ಟು ರೀಕಾಲ್ ಬೇಕು. ಏನ್ ಹೇಳಿ, ಜನ ಏನೋ ನಮ್ಗೆ ಮ್ಯಾನಿಫೆಸ್ಟೋ ಅನ್ನೋದು ಏನಂದ್ರೆ, ಜನ ಹೇಳೋದು ಡಿಮ್ಯಾಂಡೇ ಮ್ಯಾನಿಫೆಸ್ಟೋ ಆಗ್ಬೇಕು. ನಾನ್ ಮ್ಯಾನಿಫೆಸ್ಟೋ ಕೊಡೋದಲ್ಲ. ನಾನು ಹಿಂಗ್ ಮಾಡ್ಬಿಡ್ತೀನಿ ಹಂಗ್ ಮಾಡ್ಬಿಡ್ತೀನಿ ಅಂತ. ನನಗೆ ಯಾರೋ ಕೇಳಿದ್ರು, ನೀವು ಮ್ಯಾನಿಫೆಸ್ಟೋ ಕರೆಕ್ಟ್ ಆಗಿ ಯಾಕೆ ಕೊಡಬಾರ್ದು? ನಾನು ಕೊಡ್ತೀನಿ, ವಿತ್ ಬಡ್ಜೆಟ್ ಇಟ್ಕೊಂಡು ಕೊಡ್ಬೇಕು. ನಾನು ಫಸ್ಟ್ ಆಫ್ ಆಲ್ ಆ ಕಲ್ಪನೆ ಇರ್ಬೇಕು. ನನ್ನ ಹತ್ರ ದುಡ್ಡು ಎಷ್ಟಿದೆ ಏನಿದೆ ಅಂತಾನೆ ಗೊತ್ತಿದೆ, ನಾನು ಮ್ಯಾನಿಫೆಸ್ಟೋ ಕೊಡೋದಿದೆಯಲ್ಲ, ಅದು ಮೂರ್ಖತನ, ಅದು ಅಥವಾ ಸುಳ್ಳು ಹೇಳೋ ತರ ಅಲ್ವಾ? ಕರೆಕ್ಟ್ ಆಗಿ ಬಡ್ಜೆಟ್ ಇಟ್ಕೊಂಡು ಕೊಟ್ಬಿಟ್ಟು ಆ ಮ್ಯಾನಿಫೆಸ್ಟೋ ಕೋರ್ಟಲ್ಲಿ ರಿಜಿಸ್ಟರ್ ಆಗ್ಬೇಕು ಅಲ್ವಾ? ಅಕೌಂಟಬಿಲಿಟಿ ಬೇಕು ಅದಕ್ಕೆ. ಅಕಸ್ಮಾತ್ ನಾನು ಅದನ್ನ ಮಾಡಿಲ್ವಾ, ಅದಕ್ಕೆ ಪನಿಷ್ಮೆಂಟ್ ಆಗ್ಬೇಕು, ಕೆಳಗೂ ಇಳಿಬೇಕು. ಆ ತರ ಇದ್ರೆ ಮ್ಯಾನಿಫೆಸ್ಟೋ ಮಾಡ್ಲಿ ಅಲ್ವಾ, ಪ್ರಾಪರ್ ಮ್ಯಾನಿಫೆಸ್ಟೋ. ಅದರ್ವೈಸ್ ಇಲ್ಲ ಅಂದ್ರೆ ಏನು, ಜನಗಳ ಡಿಮ್ಯಾಂಡ್ ನಮ್ಮ ಮ್ಯಾನಿಫೆಸ್ಟೋ. ನಾನು ಯಾರು ಮ್ಯಾನಿಫೆಸ್ಟೋ ಕೊಡೋಕೆ? ನಿಮಗೆ ಕೇಳಿ ಏನ್ ಬೇಕು ಅಂತ ಅಲ್ವಾ? ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗ